ಮಾತಿನ ಮೇರೆಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತಿನ ಮೇರೆಗೆ ನಮ್ಮ ಮಂಡ್ಯ ತಾಲೂಕು ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟವನ್ನ ತಾತ್ಕಾಲಿಕವಾಗಿ ನಿಲ್ಲಿಸ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಕೋರ್ಟ್ ಒಂದು ಎಷ್ಟು ದಿನನಾರ ಆಗ್ಬೋದು, 2 ತಿಂಗಳು 3 ತಿಂಗಳು ತಗೊಬೋದು. ಅದಕ್ಕೆ ಬೇರೆ ಬೇಡಿಕೆಗಳಿರಲ್ಲ. ನಮ್ಮೊಂದು ಬೇಡಿಕೆ ಸಾಯಂಕಾಲಕ್ಕೆ ನೆರವೇರುತ್ತೆ. ಕೆ ಚಂದ್ರಶೇಖರ್ ಇದಾರಲ್ಲ, ಈಗಲೇ ತಕ್ಷಣವೇ ಅವ್ರನ್ನ ವರ್ಗ ಮಾಡ್ಬೋದು, ಇಲ್ಲ ವಜಾ ಮಾಡ್ಬೋದು. ಇನ್ನಿಬ್ಬರದ ಪರ್ಮನೆಂಟ್ ಸೋರ್ಸ್ ನ ನಮ್ಮ ಡೈರೆಕ್ಟರ್ ನರಸಿಂಹಸ್ವಾಮಿ ಅವರು ಮತ್ತೆ ಶಿವಕುಮಾರ್ ಅವ್ರನ್ನ 2 ದಿನದೊಳಗೆ ಮಾಡ್ಬೋದು. ಅದೇನು ದೊಡ್ಡ ಇದಲ್ಲ. ಅದು ನಮ್ಮ ಚಲುವರೇಶ್ವರ ಬೇಡಿಕೆಯಲ್ಲಿ ಹಾಗೆ ಆಗುತ್ತೆ. ಮಂಡ್ಯ ಜಿಲ್ಲೆಗೆ ಕಾಲೇಜ್ ತಂದಂಗೆ ಕಾಲೇಜು ಕರೆಕ್ಟ್ ನಡೀಬೇಕು ಅಂತ ಅವರು ಇದಕ್ಕೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಇದು ಸರಿ ಆಗುತ್ತೆ. ಆದ ಕಾರಣ ಸಾಯಂಕಾಲದೊಳಗೆ ಕೆ ಚಂದ್ರಶೇಖರ್ ವಜಾ ಆಗ್ಬೇಕು. 2-3 ದಿನದೊಳಗೆ 2 ಪ್ರಭಾರಿಗಳ ಜಾಗಕ್ಕೆ ಪರ್ಮನೆಂಟ್ ಸೋರ್ಸ್ ತರಬೇಕು. ಆಸ್ಪತ್ರೆಯಲ್ಲಿ ಹೊರರೋಗಿಗಳು, ಒಳರೋಗಿಗಳು, ಸಾರ್ವಜನಿಕರು, ನಾಗರಿಕ ಬಂಧುಗಳು ಬಹಳ ತ್ರಾಸ ಪಡ್ತಾ ಇದ್ದಾರೆ, ಅವ್ಯವಸ್ಥೆ ಪಡ್ತಾ ಇದ್ದಾರೆ. ಅದನ್ನ ಒಂದು ದುಸ್ಥಿತಿಗೆ ತರಲಿ ಅಂತ ಹೇಳ್ತಾ, ಮುಂದೆ ಏನಾದ್ರೂ ನೀವು ನಂತ ಸ್ವಲ್ಪ ದಿನದೊಳಗೆ ಇದ್ಯಾವುದೂ ಸರಿ ಕಾಣಲಿಲ್ಲ ಅಂದ್ರೆ ಮಂಡ್ಯ ಜಿಲ್ಲಾ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ಮಂಡ್ಯ ತಾಲೂಕು ರೈತ ಸಂಘ, ನಮ್ಮ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಎಲ್ಲಗಳು ಸೇರಿ ನಮ್ಮ ಮಂಡ್ಯ ಆಸ್ಪತ್ರೆ ಉಳಿಸೋಸ್ಕರ ಉಗ್ರ ಹೋರಾಟ ಮಾಡ್ತೇವೆ. ಬರೀ ಇಷ್ಟೇ ಅಂತ ತಿಳ್ಕೊಂಬೇಡಿ, ಇದು ಸಾಂಕೇತಿಕ. ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ದಿನ ಎಲ್ಲ ಊಟ ಮಾಡಿಕೊಂಡು ತಮ್ಮ ಅನುಮತಿಯೊಂದಿಗೆ ಇವತ್ತಿಗೆ ಮೊಟಕುಗೊಳಿಸಲು ನಿಮ್ಮ ಅನುಮತಿಯನ್ನ ಕೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ